ಇನ್ನು ಚಾಮರಾಜನಗರ ಗೆಲುವಿಗೆ ಬಿಜೆಪಿ ಮತ್ತು ಜೆಡಿಎಸ್ ಈಗ ಪಣ ತೊಟ್ಟಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ದೋಸ್ತಿ ನಾಯಕರು ಈಗ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿಬೇಕು ಅನ್ನುವಂಥ ಒಂದು ಪ್ಲಾನ್. ಒಂದು, ಲೋಕಸಭೆ ಚುನಾವಣೆಯನ್ನ ಗೆಲ್ಲಬೇಕು, ಆ ಮೂಲಕ ಸಿಎಂಗೂ ಕೂಡ ತಿರುಗೇಟು ನೀಡಬೇಕು. ಯಾಕಂದ್ರೆ ವರುಣಾ ಕ್ಷೇತ್ರ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಸೊ ಇಲ್ಲಿ ಸಿದ್ದರಾಮಯ್ಯಗೆ ಸೋಲಿನ ರುಚಿ ತೋರಿಸಬೇಕು ಅಂತ ಹೇಳಿ ಈಗ ದೋಸ್ತಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾಗಿದೆ. ಹಾಗಾಗಿನೇ ಈಗ ಚಾಮರಾಜನಗರ ಮತ್ತು ಮೈಸೂರು ಎರಡನ್ನೂ ಕೂಡ ಗೆಲ್ಲಿಸಲೇಬೇಕು ಅಂತ ಹೇಳಿ ಸಿಎಂ ಕೂಡ ಈಗಾಗಲೇ ಕರೆ ಕೊಟ್ಟಿದ್ದಾರೆ. 60,000 ಲೀಡ್ನಿಂದ ಗೆಲ್ಲಬೇಕು ಇಲ್ಲಿನ ಅಭ್ಯರ್ಥಿ ಸುನೀಲ್ ಬೋಸ್ ಅನ್ನುವಂಥದ್ದನ್ನ ಸಿಎಂ ಕೂಡ ಹೇಳಿದರು. ಸೊ ಹಾಗಾಗಿ ಈಗ ಕಾಂಗ್ರೆಸ್ಸನ್ನ ಮಣಿಸಬೇಕು, ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ವಿಚಾರ. ಸೊ ಎಚ್ ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಮುಂದೆ ಇರುವಂತಹ ಒಂದಷ್ಟು ಸವಾಲು. ಕಾಂಗ್ರೆಸ್ಗೆ 4 ಜನ ಘಟಾನುಘಟಿ ನಾಯಕರು ಸವಾಲು ಹಾಕಿದ್ದಾರೆ. ಒಂದು ಕಡೆ BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ, ಇನ್ನೊಂದು ಕಡೆ ಎಚ್ ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ. ಈ 4 ಜನರ ಸವಾಲನ್ನ ಈಗ ಸಿಎಂ ಎದುರಿಸಬೇಕಾಗತ್ತೆ. ಚಾಮರಾಜನಗರ ಕ್ಷೇತ್ರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಕೂಡ. ಸೊ ಸಿದ್ದರಾಮಯ್ಯ ಅವರ ಗರ್ವಭಂಗ ಮಾಡಬೇಕು, ಅದನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ದೇವೇಗೌಡರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಿದ್ರೆ ಸಿಎಂಗೆ ಮುಖಭಂಗ ಆಗತ್ತೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸೂರಜ್ ನೀಡ್ತಾರೆ. ಸೂರಜ್, ಈಗ ಗೊತ್ತಿರೋ ಹಾಗೇನೆ ಈಗ ವರುಣಾ ಕ್ಷೇತ್ರ ಚಾಮರಾಜನಗರಕ್ಕೆ ಸೇರುತ್ತೆ. ಸೊ ಹಾಗಾಗಿ ಇಲ್ಲಿ ಕಾಂಗ್ರೆಸ್ಗೆ ಸೋಲಿಸಿ ಸಿದ್ದರಾಮಯ್ಯ ಅವರಿಗೆ ಒಂದು ಸಂದೇಶ ಕೊಡೋದು, ಸಿದ್ದರಾಮಯ್ಯ ಅವರಿಗೆ ಸೋಲಿನ ರುಚಿಯನ್ನ ತೋರಿಸೋದಕ್ಕೆ ಈಗ ದೋಸ್ತಿಗಳು ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ಏನೇನು ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ, ಸೊ ಹೇಗಿದೆ ಅಲ್ಲಿ ಒಂದು ಪ್ರಚಾರದ ಭರಾಟೆ ಈಗ? ಖಂಡಿತ ರೆಹಮಾನ್, ಏನು 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕಣದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಯಾಕಂತ ಹೇಳಿದ್ರೆ ಈ ಒಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ವರುಣಾ ವಿಧಾನಸಭಾ ಕ್ಷೇತ್ರ ಕೂಡ ಬರುತ್ತೆ. ಒಂದು ವೇಳೆ ಏನಾದ್ರೂ ಕೂಡ ಕೈ ಅಭ್ಯರ್ಥಿ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಚಾಮರಾಜನಗರದಲ್ಲಿ ಸೋತಿದ್ದೇ ಆದಲ್ಲಿ ಅದು ನೇರವಾಗಿ ಸೋಲಾಗುವಂತದ್ದು ಸುನಿಲ್ ಬೋಸ್ಗಲ್ಲ, ಅದನ್ನ ಹೊರತುಪಡಿಸಿ ಸಿಎಂ ಸಿದ್ದರಾಮಯ್ಯಂಗೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೂಡ ಪ್ರಚಾರದ ಸಂದರ್ಭದಲ್ಲಿ ಒಂದು ಮಾತನ್ನ ನೇರವಾಗಿ ಸ್ಪಷ್ಟವಾಗಿ ಸಿಎಂ ಕೂಡ ಹೇಳಿರುವಂತದ್ದು, 60,000ಕ್ಕೂ ಅಧಿಕ ಲೀಡನ್ನ ಕೊಡ್ಲೇಬೇಕು, ಒಂದೇ ಲೀಡ್ ಕೊಟ್ರೆ ನನ್ನನ್ನು ಯಾರು ಕೂಡ ಮುಟ್ಟಕ್ಕಾಗಲ್ಲ ಅಂತ ಹೇಳಿರುವಂತದ್ದು. ಅಂದ್ರೆ ಈ ಒಂದು ಮಾತಿನ ಒಳಮರ್ಮ ಅಂತ ಹೇಳಿದ್ರೆ ಅಟ್ ಎನಿ ಕಾಸ್ಟ್ ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೇಬೇಕಾಗಿದೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಆಪರೇಷನ್ ಹಸ್ತ ಕೂಡ ಮಾಡ್ತಾ ಇರುವಂತದ್ದು. ಅಸಮಾಧಾನಿತ ಬಿಜೆಪಿ ನಾಯಕರನ್ನ ಈಗಾಗಲೇ ಕೂಡ ಕಾಂಗ್ರೆಸ್ನವರು ಗಾಳ ಹಾಕಿ ತಮ್ಮ ಕಡೆಗೆ ಕರ್ಕೊಂತಾ ಇದ್ರೆ ಅದಕ್ಕೆ ರಿವರ್ಸ್ ಆಪರೇಷನ್ ಆಗಿ ಈಗಾಗಲೇ ಕೂಡ ನೇರವಾಗಿ ದೇವೇಗೌಡರು ಹೇಳಿರುವಂತದ್ದು, ಸಿಎಂ ಸಿದ್ದರಾಮಯ್ಯ ಅವರ ಗರ್ವಭಂಗ ಮಾಡಲೇಬೇಕು ಅಂತ ಹೇಳಿದ್ರೆ ಈ ಒಂದು ಚಾಮರಾಜನಗರ ಕ್ಷೇತ್ರವನ್ನ ಗೆಲ್ಲಲೇಬೇಕು. ಹಾಗಾಗಿ ಈಗ BY ವಿಜೇಂದ್ರ ಆಗಿರ್ಬೋದು, HD ಕುಮಾರಸ್ವಾಮಿ ಆಗಿರ್ಬೋದು, ಮತ್ತೆ ದೇವೇಗೌಡರು ಆಗಿರ್ಬೋದು, ಮುಂಬರುವ ದಿನಗಳಲ್ಲಿ ಒಂದು ರೋಡ್ ಶೋ ಮಾಡುವ ಮುಖಾಂತರವಾಗಿ ಪರ್ಟಿಕ್ಯುಲರ್ ಆಗಿ ವರುಣಾ ವಿಧಾನಸಭಾ ಕ್ಷೇತ್ರ, ನರಸೀಪುರ ವಿಧಾನಸಭಾ ಕ್ಷೇತ್ರ ಕೂಡ ಆಯ್ಕೆ ಮಾಡಿಕೊಂಡು ಅತಿ ಹೆಚ್ಚು ಸಿಎಂನ ಕ್ಷೇತ್ರದಲ್ಲೇ ಮತಗಳನ್ನ ಕಬ್ಜಾ ಮಾಡ್ಕೊಂಡಿದ್ದೆ ಆದಲ್ಲಿ ಗೆಲುವು ಖಂಡಿತಗುತ್ತೆ. ಈಗಾಗಲೇ ಕೂಡ 8 ವಿಧಾನಸಭಾ ಕ್ಷೇತ್ರಗಳು ಈ ಒಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ 7ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದ್ರೆ ಕಾಂಗ್ರೆಸ್ ಶಾಸಕರೇ ಇರುವಂತದ್ದು, 1ರಲ್ಲಿ ಮಾತ್ರ JDS ಶಾಸಕ ಗೆದ್ದಿರುವಂತದ್ದು. ಹಾಗಾಗಿ ಈ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಪ್ರಾಬಲ್ಯವಿರುವಂತಹ ಪಕ್ಷಗಳು. ಓಕೆ ಬಹುಶಃ ಲೈನ್ ಕಟ್ ಆಗಿದೆ ಅನ್ಸುತ್ತೆ. ಎನಿವೆ, ಥ್ಯಾಂಕ್ ಯು ಸೂರಜ್. ಒಟ್ನಲ್ಲಿ ಈಗ ಚಾಮರಾಜನಗರ ಗೆಲುವಿಗೆ ಬಿಜೆಪಿ ಮತ್ತು JDS ದೋಸ್ತಿ ಇಬ್ಬರು ಕೂಡ ಈಗ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಈಗ ಮಾಡಿರುವಂಥ ಒಂದು ಪ್ಲಾನ್. ಆ ಮೂಲಕ ಸುನೀಲ್ ಬೋಸ್ ಅವರನ್ನು ಸೋಲಿಸಬೇಕು ಇಲ್ಲಿ, ಹಾಗೆ ಇದೊಂದು ಸಂದೇಶವನ್ನು ಸಿದ್ದರಾಮಯ್ಯ ಅವರಿಗೆ ರವಾನಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದೋಸ್ತಿಗಳು ಪ್ಲಾನ್ ಮಾಡಿಕೊಂಡು ಪ್ರಚಾರದಲ್ಲಿ ತೊಡಗಿವೆ.